ಉದ್ಘಾಟನೆಯನ್ನು ಮಾಡಿದಂಥ ಹೊನ್ನಾಳಿ ಮತ್ತು ನ್ಯಾಮತಿ ಅವಳಿ ತಾಲೂಕಿನ ಜನಪ್ರಿಯ ಶಾಸಕರು ತಮ್ಮ ರಾಜಕೀಯ ಜೀವನವನ್ನು ಈ ದೇಶದ ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ಆರಂಭ ಮಾಡಿದಂಥ ಗೌರವಾನ್ವಿತ ಡಿ ಜಿ ಶಾಂತನಗೌಡ ಸರ್ ಅವರೇ, ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಘನತೆವೆತ್ತ ಉಪವಿಭಾಗಾಧಿಕಾರಿಗಳಾದಂಥ ಚನ್ನಪ್ಪ ಸರ್ ಅವರೇ, ಹಾಗೆ ತಾಲೂಕು ಆಡಳಿತದ ಎಲ್ಲ ಇಲಾಖೆಗಳ ಮುಖ್ಯಾಧಿಕಾರಿಗಳೇ, ವಿಶೇಷವಾಗಿ ಅಂಬೇಡ್ಕರ್ ಮತ್ತು ಭಾರತೀಯ ಸಂವಿಧಾನದ ತತ್ವಗಳನ್ನು ಜನಸಮುದಾಯದ ಜೊತೆಗೆ ರಾಯಭಾರಿಗಳಾಗಿ ತಲುಪಿಸುವಂಥ ಭಾಳ ಪ್ರಾಮಾಣಿಕ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ದಲಿತ ಸಂಘಟನೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳೇ, ಹಾಗೆಯೇ ಬೋತ್ ಎಲೆಕ್ಟ್ರಾನಿಕ್ ಆ್ಯಂಡ್ ಪ್ರಿಂಟ್ ಮೀಡಿಯಾ ಮಾಧ್ಯಮ ಮಿತ್ರರೇ, ಅಂಬೇಡ್ಕರ್ ಅವ್ರಿಗೂ ಮಾಧ್ಯಮಕ್ಕೂ ಅವಿನಾಭಾವವಾಗಿರ್ತಕ್ಕಂಥ ಒಂದು ಸಂಬಂಧ, ಹಾಗಾಗಿ ಅವ್ರದ್ದು ಕೂಡ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಹಾಗೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೀಗಾಗಲೇ ಬೆಳಗ್ಗೆ ಸುಮಾರು 1,000 ಜನ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ಪ್ರತಿಜ್ಞಾವಿಧಿಯನ್ನು ಬೋಧನೆ ಮಾಡಿ ಭಾರತೀಯ ಸಂವಿಧಾನದ ಏನು ಪ್ರಸ್ತಾವನೆ ಇದೆ, ಪೀಠಿಕೆ ಇದೆ, ಅದನ್ನು ಅನಾವರಣ ಮಾಡಿ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ನಮ್ಮ ವಿದ್ಯಾರ್ಥಿಗಳು ಬಂದಿದ್ದಾರೆ. ಹಾಗೆ ಬೇರೆ ಬೇರೆ ಕಾಲೇಜುಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಯುವ ಮನಸ್ಸುಗಳೇ, ಒಂದು 20 ನಿಮಿಷ ನೀವು ನನ್ನ ಕಡೆ ನಿಮ್ಮ ಕಿವಿಗಳನ್ನು ಕೊಡಿ. ಮುಂದಿನ 2 ದಶಕಗಳು ನೀವು ಚಿಂತನೆ ಮಾಡುವಂಥ ವಿಚಾರಗಳನ್ನು ನಿಮಗೆ ಕೊಡ್ತೇನೆ. ಮಧ್ಯದಲ್ಲಿ ಯಾರು ದಯಮಾಡಿ ಮಾತಾಡಬೇಡಿ. ಹಿಂದೆ ಕೂತಿರ್ತಕ್ಕಂಥ ವಿದ್ಯಾರ್ಥಿಗಳು ಅಷ್ಟೇ ದಯಮಾಡಿ ಈ ಕಡೆ ಗಮನ ಹರಿಸಬೇಕು. ಇದು ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಕೊಡ್ತಕ್ಕಂಥ ದಿನ ಅಂತೇಳಿ ನಾವೆಲ್ಲರೂ ಕೂಡ ತುಂಬ ಸಂತೋಷದಿಂದ ಇಲ್ಲಿ ಸೇರಿಕೊಂಡಿದ್ದೀವಿ ಬಂಧುಗಳೇ. ಹಾಗಾಗಿ ಈ ಸಂವಿಧಾನ ದಿನದ ಮಹತ್ವವನ್ನು ಮತ್ತು ಈ ಸಂವಿಧಾನ ದಿನವನ್ನು ಯಾಕೆ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಭಾಳ ದೊಡ್ಡ ಒಂದು ಒಳ್ಳೆ ಇತಿಹಾಸ ಇದೆ. ಹಾಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರ 125ನೇ ಜನ್ಮ ಜಯಂತಿಯಂದು ಅಂದರೆ 2015ರಲ್ಲಿ ಸರ್ಕಾರ ನವೆಂಬರ್ 26ನೇ ದಿನವನ್ನು ನಾವು ಸಂವಿಧಾನ ದಿನವನ್ನಾಗಿ ಆಚರಣೆ ಮಾಡೋದ್ರ ಮೂಲಕ ಬಾಬಾ ಸಾಹೇಬರಿಗೆ ಗೌರವಿಸಬೇಕು, ಭಾರತೀಯ ಸಂವಿಧಾನದ ಆಶಯಗಳನ್ನು ನಾವು ಅರಿವು ಮೂಡಿಸಬೇಕು, ಈ ಥರದ ಒಂದು ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಭಾರತೀಯರು ನಿಭಾಯಿಸಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನ ರಚನಾ ಸಭೆಯಲ್ಲಿ ಸುಮಾರು 250ಕ್ಕೂ ಹೆಚ್ಚು ಸದಸ್ಯರಿದ್ದರು. ಹಾಗಾಗಿ ಈ ಸದಸ್ಯರಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸಂವಿಧಾನ ನಿರ್ಮಾತೃ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ತುಂಬ ಕೃತಜ್ಞತೆಯಿಂದ ನೆನಪು ಮಾಡಿಕೊಂಡು ಹಾಗೂ ಅವರಿಗೆ ಗೌರವ ಸಲ್ಲಿಸೋದಕ್ಕೆ ಈ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದು ನಮ್ಮ ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು. ಹಾಗೆಯೇ ಸಂವಿಧಾನವನ್ನು ರಚನೆ ಮಾಡಿದಂಥ ಮಹನೀಯರಿಗೆ ಗೌರವವನ್ನು ಸಲ್ಲಿಸೋದು, ಹಾಗೆ ಸಂವಿಧಾನದ ಆಶಯಗಳನ್ನು ನಾವು ಅನುಷ್ಠಾನಕ್ಕೆ ತರತಕ್ಕಂಥದ್ದು ಈ ದಿನದ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿ. ಬಂಧುಗಳೇ, ನಾವೆಲ್ಲ ಇವತ್ತು ಭಾಳ ಸ್ವತಂತ್ರವಾಗಿದ್ದೀವಿ ಅಲ್ವಾ? ಇದಕ್ಕೆ ಯಾರು ಕಾರಣರು ಅನ್ನೋದನ್ನು ನಾವು ದಯಮಾಡಿ ಒಂದ್ಸರಿ ಆಲೋಚನೆ ಮಾಡಬೇಕು. ಯಾಕಂದರೆ ನೀವು ವಿದ್ಯಾರ್ಥಿಗಳು ಅಲ್ಲಿಂದ ಒಂದು ಫರ್ಲಂಗ್ ನಡ್ಕೊಂಬಂದ್ರಿ ಅಲ್ವಾ? ಈ ಥರ ಸಾವಿರಾರು ಕಿಲೋಮೀಟರ್ ಅಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ನಡೆದಿದ್ದಾರೆ. ಶಿಕ್ಷಣಕ್ಕೋಸ್ಕರ, ಅರಿವಿಗೋಸ್ಕರ, ಅನ್ನಕ್ಕೋಸ್ಕರ, ಸ್ವಾಭಿಮಾನಕ್ಕೋಸ್ಕರ ಇಡೀ ದೇಶವನ್ನೇ ಸಂಚಾರ ಮಾಡಿದ್ದಾರೆ. ಹಾಗಾಗಿ ಅವರು ನಮ್ಮ ವಿದ್ಯಾರ್ಥಿಗಳಿಗೆ ಇವತ್ತು ಆದರ್ಶ ಆಗಬೇಕು. ಈ ಸಂವಿಧಾನ ದಿನದ ಮಹತ್ವ ಅಂತಂದರೆ, ಒಂದು ಸಂವಿಧಾನ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ನಾಣ್ಯದ 2 ಮುಖಗಳಿದ್ದಾಗೆ. ನಾವು ಸಂವಿಧಾನದ ಬಗ್ಗೆ ಮಾತಾಡಬೇಕು ಅಂದರೆ ಬಾಬಾ ಸಾಹೇಬರನ್ನು ಮಾತಾಡಲೇಬೇಕು, ಅಂಬೇಡ್ಕರ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಸಂವಿಧಾನದ ಬಗ್ಗೆ ಮಾತಾಡಲೇಬೇಕು. ಇದರ ಒಂದು ಗೈರುಹಾಜರಿನಲ್ಲಿ ಯಾವುದು ಕೂಡ ನಾವು ಪರಿಪೂರ್ಣ ಆಗಲ್ಲ. ಹಾಗಾಗಿ ಇಂಥ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥ ಸಂವಿಧಾನವನ್ನು ಕೊಟ್ಟಂಥ ಮಹಾನ್ ವ್ಯಕ್ತಿಗೆ ನಾವಿವತ್ತು ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ ಬಂಧುಗಳೇ. ರೈಟ್ಸ್ ಆ್ಯಂಡ್ ಡ್ಯೂಟೀಸ್, ಒಂದು ಈ ದಿನದ ಮಹತ್ವ ನಮ್ಮ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ದಿನ, ಹಾಗೆ ಯುವಕರಿಗೆ ಮಾರ್ಗದರ್ಶನ ಮಾಡುವಂಥ ಒಂದು ದಿನ, ಹಾಗೆಯೇ ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ದಿನ ಇವತ್ತು. ಅದನ್ನು ನಾವು ತುಂಬ ಗಂಭೀರವಾಗಿ ತೆಗೆದುಕೊಳ್ಬೇಕು. ಬಹಳ ವಿಶೇಷವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ, ಜನತಂತ್ರ ವ್ಯವಸ್ಥೆಯನ್ನು ಸಂರಕ್ಷಣೆ ಮಾಡುವಂಥ ಈ ವ್ಯವಸ್ಥೆಯನ್ನು ಬಲಗೊಳಿಸುವಂಥ ದಿನವಾಗಿ ನಾವು ಇವತ್ತು ಇದನ್ನು ಆಚರಣೆ ಮಾಡ್ತಾ ಇದ್ದೇವೆ. ಹಾಗಾಗಿ ಸಾಮಾಜಿಕ ನ್ಯಾಯ, ರಾಷ್ಟ್ರ ನಿರ್ಮಾಣದಲ್ಲಿ ಯುವಕರ ಪಾತ್ರ, ನಾಗರಿಕರ ಪಾತ್ರ, ಹಾಗೆಯೇ ಬಹಳ ವಿಶೇಷ ಅಂತಂದರೆ ಇವತ್ತು ಮಾನವ ಹಕ್ಕುಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಈ ಮಾನವ ಹಕ್ಕುಗಳ ಬಗ್ಗೆ ಅರಿವನ್ನು ಮೂಡಿಸುವಂಥ ದಿನ. ಜಗತ್ತಿನ ಬಹಳ ದೊಡ್ಡ ಸಂವಿಧಾನ ನಮ್ಮದು, ಲಿಖಿತ ಸಂವಿಧಾನ ನಮ್ಮದು. ಹಾಗಾಗಿ ಈ ಸಂವಿಧಾನವನ್ನು ನಾವು ಅಧ್ಯಯನ ಮಾಡೋದು ಅಂತಂದರೆ ಒಂದು ಆಕರ್ಷಣೀಯ ಅಂತ. ನೀವು ನೋಡಿ, ಸಂವಿಧಾನವನ್ನು ನೀವು ಓದ್ತಾ ಹೋಗಿ ನಿಮ್ಮನ್ನು ಸೆಳೆಯುತ್ತೆ, ಆಕರ್ಷಣೆ ಮಾಡುತ್ತೆ.
ಪ್ರತಿಯೊಂದು ಅನುಚ್ಛೇದ ಅಧ್ಯಾಯಗಳು ನಮ್ಮನ್ನು ರೋಮಾಂಚನಗೊಳಿಸುತ್ತೆ. ಹಾಗಾಗಿ ಈ ಸಂವಿಧಾನ ಜಗತ್ತಿನಲ್ಲಿ ಬಹಳ ದೊಡ್ಡ ಸಂವಿಧಾನ. ಮತ್ತೆ ಈ ಸಂವಿಧಾನದ ಮಹತ್ವವನ್ನು ಎಲ್ಲಿ ಕಾಣ್ತೀವಿ ಅಂತಂದ್ರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಕಾಣ್ತೀವಿ ನಾವು. ಫೆಡರಲ್ ಸಿಸ್ಟಮ್ ಜಗತ್ತಿನ ಯಾವ ದೇಶದಲ್ಲೂ ಈ ತರ ಫೆಡರಲ್ ಸಿಸ್ಟಮ್ ಇಲ್ಲ. ಹಾಗಾಗಿ ಹಕ್ಕು ಮತ್ತು ಕರ್ತವ್ಯಗಳ ಜೊತೆಗೆ ಒಂದು ಇಂಡಿಪೆಂಡೆಂಟ್ ಆಗಿರುವಂಥ ಒಂದು ಜುಡಿಷಿಯಲ್ ಸಿಸ್ಟಮ್ ಈ ಸಂವಿಧಾನದ ಮಹತ್ವ ಅಲ್ವಾ. ಜಗತ್ತಿನ ಯಾವ ದೇಶದಲ್ಲೂ ಹೇಳ ಸ್ವತಂತ್ರವಾಗಿರ್ತಕ್ಕಂಥ ಪಾರದರ್ಶಕವಾಗಿರ್ತಕ್ಕಂಥ ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನು ಕೊಟ್ಟಂಥ ಸಂವಿಧಾನ. ಹಾಗೆಯೇ ಬಡವರ ಶೋಷಿತರ ಧ್ವನಿ ಈ ದೇಶದ ಸಂವಿಧಾನ. ಹಾಗಾಗಿ ಈ ಸಂವಿಧಾನದ ಮಹತ್ವವನ್ನು ನಾವು ತುಂಬ ಗಂಭೀರವಾಗಿ ತೆಗೆದುಕೊಳ್ಬೇಕು. ಮತ್ತೆ ಇನ್ನೊಂದು ಬಹಳ ವಿಶೇಷ ಅಂತಂದ್ರೆ ಡೆಮೋಕ್ರೆಟಿಕ್ ಸೆಟಪ್ನಲ್ಲಿ, ನಮ್ಮ ಜನತಂತ್ರ ವ್ಯವಸ್ಥೆಯಲ್ಲಿ ಜನ ಬರ್ತಾರೆ, ಜನ ಹೋಗ್ತಾರೆ, ಸರ್ಕಾರ ಬರುತ್ತೆ, ಸರ್ಕಾರ ಹೋಗುತ್ತೆ, ಆದರೆ ಸಂವಿಧಾನ ಶಾಶ್ವತ ಅಂತ. ಇದು ಬಾಬಾ ಸಾಹೇಬ್ ನಮಗೆ ಕೊಟ್ಟಿರುವಂಥದ್ದು. ಈ ಸಂವಿಧಾನ ಶಾಶ್ವತ ಆಗಿರೋದ್ರಿಂದ 75 ವರ್ಷಗಳು 7.5 ದಶಕಗಳಿಂದ ನಿರಂತರವಾಗಿ ನಮ್ಮ ಸಂವಿಧಾನ ನಡ್ಕೊಂಡು ಬರ್ತಾ ಇದೆ. ಇದು ಈ ದಿನದ ಒಂದು ಮಹತ್ವ. ಹಾಗೆಯೇ ಅಂಬೇಡ್ಕರ್ ಸಾಹೇಬ್ರನ್ನ ಪಂಡಿತ್ ಜವಾಹರ್ಲಾಲ್ ನೆಹರು ಈ ಸಂವಿಧಾನದ ಮೇಲೆ ಚರ್ಚೆ ಆಗುವಂಥ ಸಂದರ್ಭದಲ್ಲಿ ಪಾರ್ಲಿಮೆಂಟಲ್ಲಿ ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಸಾಮಾಜಿಕ ನ್ಯಾಯದ ಸಂಕೇತ ಅಂತ ಹೇಳ್ತಾರೆ, ಮತ್ತೆ ಸಾಮಾಜಿಕ ಕ್ರಾಂತಿಯ ಸಂಕೇತ ಅಂತ ಹೇಳ್ತಾರೆ. ಈ ಎಲ್ಲ ವಿಚಾರಗಳು ಬಾಬಾ ಸಾಹೇಬರಲ್ಲಿ ಇದ್ದಿದ್ದು ಬಹಳ ಅಪರೂಪಗಳಲ್ಲಿ ಅಪರೂಪ, ಅನರ್ಘ್ಯ ರತ್ನ ಅಂತ ನಾವು ಕರಿತೀವಿ. ಅದಕ್ಕೆ ಸಂವಿಧಾನ ಓದಬೇಕು ಅಂದ್ರೆ ಏನ್ ಬೇಕು? ನಮ್ಮ ಜನರಿಗೆ ಶಿಕ್ಷಣ ಬೇಕು. ಈ ಶಿಕ್ಷಣ, ಸಂಘಟನೆ, ಸ್ವಾಭಿಮಾನ ಇದನ್ನ ಕೊಟ್ಟದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕೆ ಶಿಕ್ಷಣಕ್ಕೆ ಮಹತ್ವ ಕೊಟ್ಟರು ಅಂತಂದ್ರೆ, ನೋಡಿ ವಿದ್ಯಾರ್ಥಿಗಳೇ, ಓದೋದ್ರಿಂದ ವ್ಯಕ್ತಿ ಪೂರ್ಣ ಮನುಷ್ಯ ಆಗ್ತಾನಂತೆ. ಓದಬೇಕು, ಸಂವಿಧಾನ ಓದಬೇಕು. ಸಂವಿಧಾನ ಓದಿದ್ರೆ ಪೂರ್ಣ ಮನುಷ್ಯರಾಗ್ತೀರಾ. ಹಾಗೆ ಬರ್ದಿದ್ದನ್ನ ನೀವು ಏನ್ ಮಾಡಬೇಕು? ನಾವು ಬರವಣಿಗೆ ಮಾಡಿದ್ರೆ ಒಬ್ಬ ವಿದ್ಯಾರ್ಥಿ, ಒಬ್ಬ ವ್ಯಕ್ತಿ ಪರಿಪೂರ್ಣ ಆಗ್ತಾನೆ. ಹಾಗೇನೆ ಓದಿದ್ದು ಬರ್ದಿದ್ದು ಬೇರೆ ಜೊತೆಗೆ ಚರ್ಚೆ ಮಾಡಿದ್ರೆ, ವಿಚಾರ ವಿನಿಮಯ ಮಾಡಿದ್ರೆ, ಸಂವಾದ ಮಾಡಿದ್ರೆ ಯು ಬಿಕಮ್ ಎ ಸ್ಕಾಲರ್, ನೀವು ದೊಡ್ಡ ವಿದ್ವಾಂಸರಾಗ್ತೀರಾ. ಆ ಪ್ರಯತ್ನವನ್ನು ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಪ್ರಯತ್ನಗಳನ್ನ ನೀವು ಕೂಡ ಮಾಡಬೇಕು ಅಂತ. ನೋಡಿ, ಜಗತ್ತಿನ ಯಾವ ಸಂವಿಧಾನನೂ ಕೂಡ ಈ ರೀತಿ ಇಲ್ಲ. ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ ಸ್ಟಾರ್ಟ್ ಆಗುತ್ತೆ ನಮ್ಮ ಸಂವಿಧಾನ. ಗೊತ್ತಿದೆಯಾ? ಪ್ರಸ್ತಾವನೆಯಲ್ಲಿ ರೋಮಾಂಚನ ಆಗುತ್ತೆ ಅದನ್ನು ಹೇಳೋದಕ್ಕೇನೆ. ಅದಕ್ಕೆ ಈ ಥರದ ಸಂವಿಧಾನದ ಅರಿವು ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಆಗುತ್ತೆ ಬಂಧುಗಳೇ. ಸ್ವತಂತ್ರ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗಳನ್ನ, ಲೈಕ್ ಮಲ್ಟಿಲಿಂಗಲ್ ಕಂಟ್ರಿ, ಈ ದೇಶ ಬಹಳ ವರ್ಣಮಯ ವೈವಿಧ್ಯಮಯವಾಗಿದೆ. ಹಲವು ಧರ್ಮ, ಜಾತಿ, ಬುಡಕಟ್ಟು ಜನಾಂಗ ಇವರೆಲ್ಲರಿಗೂ ಅನ್ವಯ ಆಗುವಂಥ ಒಂದು ಸಂವಿಧಾನ ರಚನೆ ಮಾಡೋದು ಅಷ್ಟು ಸುಲಭ ಇರಲಿಲ್ಲ. ದೊಡ್ಡ ಟಾಸ್ಕ್ ಇತ್ತು ಅವತ್ತು. ಆದರೆ ಇಡೀ ದೇಶದ ಸಮಗ್ರ ಜನರಿಗೆ ಅನ್ವಯ ಆಗುವಂಥ ಒಂದು ಸಂವಿಧಾನವನ್ನು ರೂಪಿಸಿದಂಥ ಕೀರ್ತಿ ಬಾಬಾ ಸಾಹೇಬರಿಗೆ ಸಲ್ಲಬೇಕು ಬಂಧುಗಳೇ. ಹಾಗಾಗಿ ಇವತ್ತು ಇನ್ನೊಂದು ಬಹಳ ವಿಶೇಷ ಹೇಳ್ಬಿಡ್ತೀನಿ ನಾನು. ಕರೇಜ್ ಅಂಡ್ ಕ್ಲಾರಿಟಿ ಅಂಡ್ ಫಾರ್ಸೈಟ್ನೆಸ್ ಅಂತ ನಾವು ಕರಿತೀವಿ. ಈ ದೇಶದ ಸಂವಿಧಾನದಲ್ಲಿ ಬಡ ಜನರಿಗೆ, ಶೋಷಿತರಿಗೆ ಧೈರ್ಯ ತುಂಬಿದೆ ಇದು. ಕರೇಜ್ ಅಂಡ್ ಕ್ಲಾರಿಟಿ. ಅಂಬೇಡ್ಕರ್ ಅವರು ಕೂಡ ಈ 2 ಸಿದ್ಧಾಂತಗಳನ್ನು ಇಟ್ಕೊಂಡಿದ್ರು. ಧೈರ್ಯ ಇತ್ತು, ಸ್ಪಷ್ಟತೆ ಇತ್ತು. ಇವತ್ತಿನ ನಾವು ನಾಯಕರುಗಳು ನಾವು ತಿಳ್ಕೊಬೇಕಿದ್ದೀನ, ಯಾರಿಗೆ ಸಮಾಜದ ಬಗ್ಗೆ ಧೈರ್ಯ ಇರುತ್ತೆ, ಸ್ಪಷ್ಟತೆ ಇರುತ್ತೆ, ಹಾಗೆ ದೂರದೃಷ್ಟಿ ಇರುತ್ತೆ, ಅಂಥವ್ರು ಮಾತ್ರ ಇಂಥ ಸಂವಿಧಾನವನ್ನು ಕೊಡಲಿಕ್ಕೆ ಸಾಧ್ಯ. ಹಾಗಾಗಿ ಅಂಬೇಡ್ಕರ್ ಅಂತ ಹೇಳಿದ್ರೆ ಸರ್ವಕಾಲಿಕ ನಾಯಕರು ಅಂತ. ಭಾರತದ ಬೆಳಕಲ್ಲ ಇವರು, ಜಗದ ಬೆಳಕು ಅಂತೇಳಿ ವಿಶ್ಲೇಷಣೆ ಮಾಡ್ತಾರೆ ಇವತ್ತು. ಹಾಗಾಗಿ ಇಂಥ ಒಂದು ಸಂವಿಧಾನವನ್ನು ಕೊಡೋದ್ರ ಮೂಲಕ ಶೋಷಿತರು, ಪರಿಶಿಷ್ಟ ಜಾತಿ, ಜನಾಂಗ, ಅಲ್ಪಸಂಖ್ಯಾತರು, ವಿಶೇಷವಾಗಿ ನಮ್ಮ ಹೆಣ್ಣು ಮಕ್ಕಳು, ನಮ್ಮ ಸಹೋದರಿಯರನ್ನ ಅಕ್ಷರ ಲೋಕಕ್ಕೆ ಕನೆಕ್ಟ್ ಮಾಡಿದ್ದು ಭಾರತೀಯ ಸಂವಿಧಾನ. ಹೀಗಾಗಿ ಈ ಸಂವಿಧಾನದ ಶ್ರೇಷ್ಠತೆಯನ್ನ ನಾವು ಅಲ್ಲಿ ಕಾಣಬಹುದು. ಮತ್ತೆ ಇನ್ನೊಂದು ಬಹಳ ದೊಡ್ಡ ಅಂಶ ಅಂತಂದ್ರೆ, ನೆಹರು ಮತ್ತು ಗಾಂಧೀಜಿಯವರನ್ನ ಸೈದ್ಧಾಂತಿಕವಾಗಿ ಎದುರಿಸುವಂಥ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗಿತ್ತು. ಇದು ತುಂಬ ವೈಚಾರಿಕವಾದಂಥ ಒಂದು ವಿಚಾರ. ಹಾಗೆಯೇ ವ್ಯಕ್ತಿಗಿಂತ ದೇಶ ಮುಖ್ಯ ಅಂತ ಪ್ರತಿಪಾದನೆ ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಅದನ್ನು ನಮ್ಮ ಸಂವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅವರು. ಹಾಗೆಯೇ ಎಲ್ಲೂ ಕೂಡ ಆತ್ಮವಂಚನೆಗೆ ಒಳಗಾಗಲಿಲ್ಲ. ಹಾಗೆಯೇ ಸ್ಥಾಪಿತ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡುವಂಥ ಶಕ್ತಿಯನ್ನ, ಚೈತನ್ಯವನ್ನ ಭಾರತೀಯ ಸಂವಿಧಾನ ಕೊಟ್ಟಿದೆ. ಆವತ್ತಿನ ಕಾಲಕ್ಕೆ ಶತಶತಮಾನಗಳಿಂದ ಇದ್ದಂಥ ವ್ಯವಸ್ಥೆಯನ್ನ ಅಷ್ಟು ಸುಲಭ ಅಲ್ಲ ಬದಲಾವಣೆ ಮಾಡೋದು, ಸುಧಾರಣೆ ಮಾಡೋದು. ಅದಕ್ಕೇನೆ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಜಾಗತಿಕ ಸಮಾಜ ಸುಧಾರಕ ಅಂತ ನಾವು ಕರಿತೀವಿ. ಆ ಎಲ್ಲ ವಿಚಾರಗಳನ್ನ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಹಾಗೆಯೇ ವಿಶೇಷವಾಗಿ ದಲಿತರು, ಶೋಷಿತರು, ಕೆಳವರ್ಗದವರು ಮೊದಲ ಬಾರಿಗೆ ಅವರನ್ನು ಶಿಕ್ಷಣದ ಮೂಲಕ ಮಾತನಾಡಿಸ್ತಾರೆ. ನೋಡಿ, ಇದು ಬಹಳ ವಿಶೇಷ. ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಯಾವುದು? ಶಿಕ್ಷಣ. ಅಂತ ಶಿಕ್ಷಣವನ್ನ ನಮ್ಮ ಸಂವಿಧಾನದಲ್ಲಿ ಸೇರಿಸಿದ್ದಾರೆ.
ಬಾಯಿ ಮುಚ್ಕೊಂಡು ಕೂತಿರೋ ಅಂತ ಮಾತನಾಡೋದೇ ಒಂದು ಅಪರಾಧ ಅಂತೇಳಿ ಇದ್ದಂಥ ಸಂದರ್ಭದಲ್ಲಿ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಾರೆ. ಹಾಗೆಯೇ ನಾವು ಅಂಬೇಡ್ಕರ್ ಅವರನ್ನ ಜನ ಸಮುದಾಯದ ಮೊದಲ ಚಾಲಕ ಶಕ್ತಿ ಅಂತ ನಾವು ಕರಿತೀವಿ. ಭಾರತೀಯ ಸಂವಿಧಾನ ಜನ ಸಮುದಾಯದ ಮೊದಲ ಚಾಲಕ ಶಕ್ತಿ. ಹಾಗೆಯೇ ಅಂಬೇಡ್ಕರ್ ಅವರು ಹುಟ್ಟು ಹಾಕಿದಂಥ ಚಳುವಳಿ ಜಾತಿಯನ್ನ ಮೀರಿದ ಚಳುವಳಿ. ಇದು ನಮಗೆ ಇವತ್ತು ಬೇಕಾಗಿರುವಂಥದ್ದು. ಜಾತಿಯನ್ನ ಮೀರಿದ ಚಳುವಳಿಯನ್ನ ಹುಟ್ಟಾಕಿದ್ರಿಂದ ಸಂವಿಧಾನದಲ್ಲಿ ಅದೇ ಥರದ ಅಂಶಗಳನ್ನು ಸೇರಿಸಿದ್ದಾರೆ. ಹಾಗೆಯೇ ನಮ್ಮ ಭಾರತೀಯ ಸಂವಿಧಾನದ ಇನ್ನೊಂದು ವಿಶೇಷತೆ ಅಂದರೆ ರಾಜಕೀಯ ಬದಲಾವಣೆಯನ್ನು ತರದ ಯಾವುದೇ ಹೋರಾಟ ಕ್ರಾಂತಿ ಆಗಲ್ಲ. ಯಾವುದಾದ್ರೂ ಒಂದು ಹೋರಾಟ ಕ್ರಾಂತಿ ಆಗಬೇಕು ಅಂದರೆ ಬದಲಾವಣೆಯನ್ನ ತರಬೇಕು. ವಿದ್ಯಾರ್ಥಿಗಳು ಹಾಗೇನೆ ಬನ್ನಿ 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 ಈ ಕಡೆ ಬನ್ನಿ ಪ್ಲೀಸ್. ಅವರು ಅಂಬೇಡ್ಕರ್ ಅವರ ಚಳುವಳಿ ಆಕಸ್ಮಿಕ ಅಲ್ಲ. ಅಂದ್ರೆ ಕೆಲವು ಚಳುವಳಿಗಳು ಹೇಗೆ ಹುಟ್ಕೊಳ್ಳುತ್ತೆ ಸಮಾಜದಲ್ಲಿ. ಸಾರಿ, ಕೆಲವು ಚಳುವಳಿಗಳು ಸಮಾಜದಲ್ಲಿ ಹೇಗೆ ಹುಟ್ಕೊಳ್ಳುತ್ತೆ. ದೋಸ್ ಆರ್ ಸಪ್ರೆಸ್ಡ್, ಡಿಪ್ರೆಸ್ಡ್ ಅಲ್ವಾ. ಯಾರು ಶೋಷಣೆಗೊಳಗಾಗ್ತಾರೆ ಅಂಥವ್ರಿಂದ ಚಳುವಳಿ ಉಟ್ಕೊಳ್ಳುತ್ತೆ. ಕೆಲವು ಸಾರಿ ಆಕಸ್ಮಿಕವಾಗಿ ಲಾಟ್ರಿ ಹೊಡೆದ್ಬಿಡುತ್ತೆ. ಆದರೆ ಬಾಬಾ ಸಾಹೇಬರು ಮಾಡಿದಂಥ ಚಳುವಳಿ ಆಕಸ್ಮಿಕ ಅಲ್ಲ. ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ಮತ್ತು ಜಾತಿಯನ್ನು ಮೀರಿದ ಹಾಗೆಯೇ ವೈಚಾರಿಕ ನೆಲೆಗಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ದರ ಫಲವಾಗಿ ಇವತ್ತು ಇಂಥ ಒಂದು ಸಂವಿಧಾನ ರೂಪುಗೊಂಡಿದೆ ಅಂತ. ಹಾಗಾಗಿ ಬಂಧುಗಳೇ, ಇನ್ನೊಂದು ಸಮಕಾಲೀನ ಭಾರತದ ಶ್ರೇಷ್ಠ ಚಿಂತಕರಾಗಿದ್ದರಿಂದ ಇಂಥ ಒಂದು ಆಲೋಚನೆ ಬಂತು. ಯಾರು ಪ್ರಚಲಿತ ವಿದ್ಯಮಾನಗಳನ್ನು ಸರಿಯಾಗಿ ಗ್ರಹಿಸ್ತಾರೋ ಅಂಥವ್ರು ಮಾತ್ರ ಇಂಥ ಸಂವಿಧಾನವನ್ನು ಕೊಡಲಿಕ್ಕೆ ಸಾಧ್ಯ. ರಾಜಕೀಯ ಮುತ್ಸದ್ದಿಯಾಗಿ ಭುವನದ ಭಾಗ್ಯ ಅಂತ ನಮ್ಮ ಭಾರತದ ಕರ್ಮಭೂಮಿನಲ್ಲಿ ಅಂಬೇಡ್ಕರ್ ಅವರು ಜನಿಸೋದಕ್ಕೆ ನಾವು ಕೂಡ ಪುಣ್ಯ ಮಾಡಿದ್ವಿ, ಈ ಭೂಮಿನೂ ಕೂಡ ಪುಣ್ಯ ಮಾಡಿತ್ತು. ಹಾಗಾಗಿ ಇದನ್ನು ನಾವು ಭುವನದ ಭಾಗ್ಯ ಅಂತ ನಾವು ಕರಿತೀವಿ. ಅಸಮಾನತೆ, ಅಸ್ಪೃಶ್ಯತೆ, ಜಾತೀಯತೆಯ ವಿರುದ್ಧ ಹೋರಾಟ ಮಾಡಿದ್ದು ಅಪರೂಪಗಳಲ್ಲಿ ಅಪರೂಪ ಅಂತ. ನೀವು ನಮ್ಮ ನಿರೂಪಣೆ ಮಾಡೋ ಒಂದು ಅಂಶವನ್ನು ನಿಮ್ಮ ಗಮನಕ್ಕೆ ತಂದರು, ಹೇಳ್ಬಿಡ್ತೀನಿ ನಾನು. ಯಾರಿಗೆ ಮಾನಸಿಕ ಸ್ವಾತಂತ್ರ್ಯ ಇರೋದಿಲ್ವೋ, ಯಾವ ದೇಶದಲ್ಲಿ ಯಾವ ರಾಜಕೀಯ ವ್ಯವಸ್ಥೆಯಲ್ಲಿ ಮಾನಸಿಕ ಸ್ವಾತಂತ್ರ್ಯ ಇರೋದಿಲ್ವೋ ಅವನು ಜೀವಂತವಾಗಿದ್ದರೂ ಕೂಡ ಬಂಧನದಲ್ಲಿದ್ದಂಗೆನೆ ಅಲ್ವಾ. ನಾವು ಆಲೋಚನೆ ಮಾಡಬೇಕು, ನಮ್ಮ ವಿಚಾರಗಳನ್ನು ಮುಕ್ತವಾಗಿ ಹೇಳಬೇಕು, ಹಂಚ್ಕೋಬೇಕು ಅಂತಂದರೆ ವ್ಯಕ್ತಿಗೆ ಮಾನಸಿಕ ಸ್ವಾತಂತ್ರ್ಯ ಬೇಕು. ಇಲ್ಲಾಂದರೆ ನಾವು ಗುಲಾಮರೇ. ಆ ಥರದ ಗುಲಾಮಗಿರಿಯಿಂದ ಹೊರಬರಲಿಕ್ಕೆ ನಮ್ಮ ಭಾರತೀಯ ಸಂವಿಧಾನ ನಮಗೆ ತುಂಬ ಮುಕ್ತವಾದಂಥ ಅವಕಾಶ ಕೊಟ್ಟಿದೆ. ಅದಕ್ಕೋಸ್ಕರನೇ ಇದೊಂದು ಜನಸಾಮಾನ್ಯರ ಸಂವಿಧಾನ ಅಂತ ಕರೀತಾರೆ. ಯಾವ ಸಂವಿಧಾನಕ್ಕೂ ಈ ರೀತಿ ಟೈಟ್ಲ್ ಇಲ್ಲ. ಭಾರತೀಯ ಸಂವಿಧಾನ ಅಂತಂದರೆ ಸಾಮಾನ್ಯ ಜನರ ಸಂವಿಧಾನ ಅಂತ. ಹಾಗೆಯೇ ಆತ್ಮವಿಶ್ವಾಸ ಮೂಡಿಸಿದಂಥ ಸಂವಿಧಾನ. ಜನರಲ್ಲಿ ಆವತ್ತಿನ ಕಾಲಕ್ಕೆ ಆತ್ಮವಿಶ್ವಾಸ ಮೂಡಿಸ್ತು. ನೋಡಿ, ಸ್ವಾತಂತ್ರ್ಯ ಹೋರಾಟ ನಮ್ಮನ್ನು ಭಾವನಾತ್ಮಕವಾಗಿ ಒಂದು ಮಾಡಿದರೆ ಸಂವಿಧಾನ ನಮ್ಮನ್ನು ಶಾಸನಬದ್ಧವಾಗಿ ದೇಶವನ್ನು ಒಂದು ಮಾಡಿತು. ಹಾಗಾಗಿ ಪ್ರತಿಯೊಬ್ಬರಲ್ಲಿ ಆತ್ಮವಿಶ್ವಾಸವನ್ನು ಮಾಡಿದೆ. ಹಾಗೆಯೇ ಶಾಂತಿಯಿಂದ ಬಂದಿರುವಂಥ ಸಂವಿಧಾನ ನಮ್ಮದು, ಕ್ರಾಂತಿಯಿಂದ ಬಂದಿರುವಂಥ ಸಂವಿಧಾನ ಅಲ್ಲ. 7.5 ದಶಕಗಳ ಕಾಲ ಈ ಸಂವಿಧಾನ ನಿರಂತರವಾಗಿ ಬಂದಿದೆ. ನೋಡಿ, ನಮ್ಮ ನೆರೆಯ ರಾಷ್ಟ್ರಗಳಲ್ಲಿ ಏನಾಗಿದೆ ಅಂತ ತಾವು ನೋಡಬೇಕು. ರಾತ್ರೋರಾತ್ರಿ ರಾಜಕೀಯ ವಿಪ್ಲವ ಆಗಿದೆ, ರಾಜಕೀಯ ಕ್ರಾಂತಿ ಆಗಿದೆ. ಆದರೆ ನಮ್ಮ ದೇಶದಲ್ಲಿ ನಿರಂತರವಾಗಿ, ಅನೂಚನವಾಗಿ, ಅನನ್ಯವಾಗಿ ಕಳೆದ 75 ವರ್ಷಗಳಿಂದ ಸಂಸದೀಯ ಮಾದರಿಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸ್ಕೊಂಡು ಬಂದಿರೋದು ಈ ದೇಶದ ಸಂವಿಧಾನದ ಬಹಳ ದೊಡ್ಡ ಸಾಧನೆ. ಇದನ್ನು ನಾವು ಕೊಂಡಾಡಬೇಕು. ಹಾಗೆಯೇ ಚುನಾವಣೆಗಳು, ಜನಗಣತಿ ಇವೆಲ್ಲವೂ ಕೂಡ ಎಲ್ಲೋ ತುರ್ತು ಪರಿಸ್ಥಿತಿ ಮತ್ತು ಕೋವಿಡ್ ಇಂಥ ಸಂದರ್ಭದಲ್ಲಿ ಹೊರತುಪಡಿಸಿದರೆ ತುಂಬ ಕರಾರುವಕ್ಕಾಗಿ ಮಾಡಿರುವಂತಹ ಸಂವಿಧಾನ. ಹಾಗೆಯೇ ಈ ಥರದ ಶ್ರೇಷ್ಠತೆಯನ್ನು ನಾವು ಬೇರೆ ಎಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಾನು ಒಂದೇ ಒಂದು ಉದಾಹರಣೆ ಹೇಳ್ಬಿಡ್ತೀನಿ, ಎಲ್ಲ ಯುವಕರು ಗಮನಿಸಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಪ್ರಥಮ ಕಾನೂನು ಮಂತ್ರಿ ಆದಾಗ ಬಾಂಬೆಯಿಂದ, ಮಹಾರಾಷ್ಟ್ರದಿಂದ ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ನಿಮ್ಮ ಥರ ಒಬ್ಬ ಯುವಕ, ಒಂದು ಆಸೆಗಣ್ಣಿನ ಯುವಕ ಆಗ್ತಾನೆ, ಹದಿಹರೆಯದ ಯುವಕ LLB ಪದವಿ ಮುಗಿಸಿ ಸಾಹೇಬರನ್ನು ನೋಡಕ್ಕೆ ಹೋಗ್ತಾನೆ. ಅವರು ಅವತ್ತು ಪ್ರಥಮದ ಬಾರಿಗೆ ಸಂಸತ್ತಿಗೆ ಹೋಗ್ತಾ ಇರ್ತಾರೆ. ಅವರು ನನ್ನ ಜೊತೆ ಕಾರಲ್ಲೇ ಬಾರಪ್ಪ, ನಾನು ಏನು ಕೇಳಬೇಕಲ್ಲಿ ಕೇಳು, ನಾನು ಮಾತಾಡ್ತೀನಿ, ನನಗೆ ಸಮಯ ಇಲ್ಲ. ಯಾಕಂದರೆ ಬಾಬಾ ಸಾಹೇಬರು ಶಿಸ್ತು ಮತ್ತು ಸಮಯಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಂಥವ್ರು. ಆ ಹುಡುಗ ವಿದ್ಯಾರ್ಥಿ ಹೇಳ್ತಾನೆ, ಕಾನೂನು ಪದವಿ ಓದಿರುವಂಥ ವಿದ್ಯಾರ್ಥಿ, ಸಾಹೇಬ್ರೆ ನೀವು ಭಾರತೀಯ ಸಂವಿಧಾನವನ್ನು ಬರೆದಿದ್ದೀರಂತೆ, ಸಮಾನತೆ ಇದೆಯಂತೆ, ಆರ್ಥಿಕ ಸಮಾನತೆ, ಮೀಸಲಾತಿ ಇದೆ ಅಂತೆ, ಲಿಂಗ ತಾರತಮ್ಯ ಹೋಗಿದೆ ಅಂತೆ, ಅಸ್ಪೃಶ್ಯತೆ ಹೋಗಿದೆ ಅಂತೆ, ಈ ಥರದ್ದೆಲ್ಲ ವಿಚಾರಗಳನ್ನು ತಾವು ಸೇರಿಸಿದ್ದೀರಂತೆ. ಹಾಗಿದ್ರೆ ಇನ್ನೊಂದು 20 ವರ್ಷದಲ್ಲಿ ಈ ದೇಶದಲ್ಲಿ ಸಮಾನತೆ ಬಂದ್ಬಿಡುತ್ತಲ್ವಾ ಸರ್ ಅಂತೇಳಿ ಆ ಯುವಕ ತುಂಬ ಆಸೆಯಿಂದ, ಭರವಸೆಯಿಂದ ಸಾಹೇಬ್ರನ್ನ ಕೇಳ್ತಾರಂತೆ. ಅವಾಗ ಬಾಬಾ ಸಾಹೇಬು ತುಂಬ ಹೇಳ್ತಾರಂತೆ, ತುಂಬ ಚೆನ್ನಾಗಿ ಉತ್ತರ ಹೇಳ್ತಾರಂತೆ. ಫಸ್ಟು ನಗ್ತಾರಂತೆ ಅವರು, ಇವನು ಮಾತನ್ನು ಕೇಳಿ ನಗ್ತಾರಂತೆ ಅಂಬೇಡ್ಕರ್ ಅವರು.
ಆಗ ಆ ವಿದ್ಯಾರ್ಥಿ ಕೇಳ್ತಾನಂತೆ, ಏನು ಸರ್ ನಾನು ಇಂಥ ಸೀರಿಯಸ್ ವಿಚಾರ ಹೇಳ್ತಾ ಇದ್ದೀನಿ, ನೀವು ನಗ್ತಾ ಇದ್ದೀರಾ? ಯಾಕಂದರೆ ನಗುವಿನಲ್ಲಿ ಭಾಳ ವಿಧ ಇದ್ದಾವೆ. ಕೋಪಕ್ಕೆ ನಗೋದು, ಸಂತೋಷಕ್ಕೆ ನಗೋದು, ವ್ಯಂಗ್ಯ, ಟೀಕೆ. ಸಂತೋಷದಿಂದ ನಗ್ಬಿಟ್ರೆ ಹೃದಯ ಮತ್ತು ಕಣ್ಣು ಅರಳಿಬಿಡುತ್ತೆ. ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರಂತೆ, 100ಕ್ಕೆ 100 ಸತ್ಯ, ನೀನು ಕೇಳ್ತಿರೋದು ಒಳ್ಳೆ ಪ್ರಶ್ನೆನೇ. ಆದರೆ ಈ ದೇಶದಲ್ಲಿ ಈ ಸಂವಿಧಾನದ ಆಶಯಗಳನ್ನು, ಸಂವಿಧಾನದ ತತ್ವಗಳನ್ನು ಅನುಷ್ಠಾನ ಮಾಡುವಂಥವರು ಯೋಗ್ಯರಾಗಿದ್ದಾಗ ಮಾತ್ರ ಇನ್ನೊಂದು 20 ವರ್ಷದಲ್ಲಿ ಸಮಾನತೆ ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ 200 ವರ್ಷ ಓದು ಸಮಾನತೆ ಬರಲ್ಲ. ಅದಕ್ಕೆ ಸಂವಿಧಾನ ಓದಬೇಕು, ಸಂವಿಧಾನ ಅಧ್ಯಯನ ಮಾಡಬೇಕು ಅಲ್ವಾ? ಈ ರೀತಿ ಆ ಯುವಕನಿಗೆ ಅವರು ಉತ್ತರವನ್ನು ಕೊಡ್ತಾರೆ. ಇದೆಲ್ಲ ನಿಮಗೆ ಮಾದರಿ ಆಗಬೇಕು. ನನಗಿದನ್ನು ಹೇಳಿದ್ದು 88ರಲ್ಲಿ ಪ್ರೊಫೆಸರ್ CKN ರಾಜಾ ಅಂತೇಳಿ ಬಹಳ ದೊಡ್ಡ ಪ್ರೊಫೆಸರ್ ಅವರು, ನಮ್ಮ ಕಾನೂನು ಪಂಡಿತರು ಜಗತ್ತಿಗೆ. ಅವರು ಈ ಥರದ ಉದಾಹರಣೆಗಳನ್ನು ತಮ್ಮ ಡೈರಿಯಿಂದ ನಮಗೆ ಹೇಳ್ತಾ ಇದ್ರು. ಹಾಗಾಗಿ ಬಂಧುಗಳೇ, ನಿಜಕ್ಕೂ ಕೂಡ ಜಗತ್ತಿನ 6 ಜನ ಮಹಾನ್ ಸಮಾಜ ವಿಜ್ಞಾನಿಗಳಿದ್ದಾರೆ. ನಾನು ಹೇಳ್ಬಿಡ್ತೀನಿ ಯಾರು ಅಂತ. ಒಂದು ಮಿಲ್ಟನ್, ಅಬ್ರಹಾಂ ಲಿಂಕನ್, ಕಾರ್ಲ್ ಮಾರ್ಕ್ಸ್, ಹಾಗೇನೆ ಮಾರ್ಟಿನ್ ಲೂಥರ್ ಕಿಂಗ್, ಬಾಬಾ ಸಾಹೇಬ್ ಅಂಬೇಡ್ಕರ್, ನೆಲ್ಸನ್ ಮಂಡೇಲಾ. ಈ 6 ಜನ ಜಗತ್ತಿನ ಬಹಳ ದೊಡ್ಡ ಸಮಾಜ ಸುಧಾರಕರು. ಅದಕ್ಕೆ ನಾವು ಇವರನ್ನ ಜಗತ್ತಿನ ತತ್ವಜ್ಞಾನಿಗಳು ಅಂತೇಳಿ ನಾವು ಕರಿತೀವಿ. ಹಾಗೇನೆ ಈ ಸಂವಿಧಾನ ಏನು ಮಾಡ್ತು ಅಂತ ನಾನು ಒಂದೇ ಒಂದು ಮಾತಲ್ಲಿ ನಿಮಗೆ ಹೇಳ್ತೇನೆ. ಒಂದು, ಈ ದೇಶದಲ್ಲಿ ಶತಮಾನಗಳಿಂದ ದಾಸ್ಯ ಮತ್ತು ದಾರಿದ್ರ್ಯದಿಂದ ಜನ ಹೊರಬರಲಿಕ್ಕೆ ಭಾರತೀಯ ಸಂವಿಧಾನ ಕಾರಣ ಆಯಿತು. ಅದಕ್ಕೇ ಹೇಳೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹಣ ಮಾಡಲಿಲ್ಲ, ಜನರನ್ನು ವಿದ್ಯಾವಂತರನ್ನಾಗಿ ಮಾಡಿದರು ಅಂತ. ಜನರನ್ನು ವಿದ್ಯಾವಂತರನ್ನಾಗಿ ಮಾಡಿದರೆ ಭವಿಷ್ಯದಲ್ಲಿ ಒಂದು ಆದರ್ಶ ಭಾರತವನ್ನು ನಾವು ಕಟ್ಟಬಹುದು ಅಂತ. ಹಾಗೆಯೇ ಇನ್ನೊಂದು ಭಾಳ ದೊಡ್ಡ ವಿಚಾರನ ಹೇಳ್ಬಿಡ್ತೀನಿ, ತಾವೆಲ್ಲ ನೆನ್ಪಿಟ್ಕೋಬೇಕು. ಮಹಾತ್ಮ ಗಾಂಧೀಜಿ ಅಂದರೆ ಇವತ್ತು ಅಷ್ಟೇ ಪವರ್ಫುಲ್, ಆವತ್ತು ಅಷ್ಟೇ ಪವರ್ಫುಲ್. ಜಗತ್ತಿಗೆ ಒಂದು ದೇವ್ರ ಥರ ನೋಡುವಂಥ ಕಾಲದಲ್ಲಿ ಮಹಾತ್ಮ ಗಾಂಧೀಜಿ ಅಂದರೆ ಆವತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಜನರು ಅವರನ್ನು ತುಂಬ ಗೌರವದಿಂದ ಕಾಣ್ತಾ ಇದ್ರು. ಆ ಥರದ ಗಾಂಧಿ ಯುಗಕ್ಕೆ ಸೇರ್ತಕ್ಕಂಥ ಬಾಬಾ ಸಾಹೇಬರು ಗಾಂಧೀಜಿಯವರ ಹೊರತಾಗಿಯೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿದರು. ಯಾವುದರಿಂದ ಅಂದರೆ ಅವರ ಸತತ ಅಧ್ಯಯನದಿಂದ, ಸಂಶೋಧನೆಯಿಂದ, ಹೋರಾಟದಿಂದ. ಈ ಥರದ ವ್ಯಕ್ತಿಗಳು ನಮಗೆ ಬಹಳ ಅಪರೂಪಗಳಲ್ಲಿ ಅಪರೂಪ ಅಂತ. ಹಾಗೆಯೇ ಮುಂದುವರೆದು ಭಾಳ ಸ್ಪಷ್ಟತೆ ಇದೆ. ಸೋಷಿಯಲಿಸಮ್ ಅಂಡ್ ಡೆಮಾಕ್ರಸಿ ಎರಡು ಅಂದರೆ ಸಮಾಜವಾದ ಮತ್ತು ಪ್ರಜಾಪ್ರಭುತ್ವ ನೆವರ್ ಗೋ ಟುಗೆದರ್ ಅಂತ ಹೇಳ್ತಾರೆ. ಎರಡು ಒಟ್ಟಿಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಹೇಳಿದ್ದು ಅಂಬೇಡ್ಕರ್ ವಿಚಾರದಲ್ಲಿ ಸ್ಪಷ್ಟತೆ ಇತ್ತು ಅಂತ. ಹಾಗೆಯೇ ಇವರು ಅಂಬೇಡ್ಕರ್ ಅವರನ್ನು ಇಸ್ ಅ ನಾಟ್ ಓನ್ಲಿ ದಲಿತ್ ಲೀಡರ್, ಅದನ್ನು ಸೀಮಿತಗೊಳಿಸಬಾರ್ದು. ಈಸ್ ಅ ಲೀಡರ್ ಆಫ್ ಮಾಸ್ ಅಂತ, ಜನ ಸಮುದಾಯದ ನಾಯಕರು ಅವರು. ಇವತ್ತು ಕೂಡ ಈಸ್ ಅ ಲೀಡರ್ ಆಫ್ ಮಾಸ್ ಅಂತ. ಹಾಗೆಯೇ ಫಾರ್ಮೋಸ್ಟ್ ಚಾಂಪಿಯನ್ ಆಫ್ ವುಮನ್ ಅಂತ. ಹೆಣ್ಣು ಮಕ್ಕಳನ್ನು ಪ್ರಥಮ ಬಾರಿಗೆ ಸಂಘಟನೆ ಮಾಡಿದಂಥವ್ರು. ನೀವು ಓದಬೇಕು, ಬರೀ ಸಂವಿಧಾನ ಓದೋದ್ರ ಜೊತೆಗೆ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಕೂಡ ಓದಬೇಕು. ನೀವು ರೋಮಾಂಚನ ಆಗತ್ತೆ. ಒಂದು, ಹೆಣ್ಣು ಮಕ್ಕಳನ್ನು ಪ್ರಥಮ ಬಾರಿಗೆ ಸಂಘಟನೆ ಮಾಡಿದರು. ಈ ದೇಶದ ರೈತರನ್ನ, ಅನ್ನದಾತರನ್ನ ಪ್ರಥಮ ಬಾರಿಗೆ ಸಂಘಟನೆ ಮಾಡಿದಂಥ ಒಬ್ಬ ಅಭೂತಪೂರ್ವ ನೇತಾರ. ದಲಿತರು, ಆದಿವಾಸಿಗಳು ಇವರನ್ನೆಲ್ಲ ಒಟ್ಟು ಮಾಡಿದಂಥ ಒಬ್ಬ ಕಾರ್ಮಿಕ ನಾಯಕ. ಅದಕ್ಕೋಸ್ಕರನೇ ಹಿ ವಾಸ್ ಎ ಲೀಡರ್ ಆಫ್ ಮ್ಯಾನ್ ಕೈಂಡ್ ಅಂತ ನಾವು ಕರಿತೀವಿ. ಹಿ ಈಸ್ ಎ ಲೀಡರ್ ಆಫ್ ಮ್ಯಾನ್ ಕೈಂಡ್. ಯಾರಿಗೂ ನಾವು ಈ ರೀತಿ ಕರೆಯಲ್ಲ ಬಂಧುಗಳೇ. ಹಾಗಾಗಿ ಇಂಥ ಒಬ್ಬ ಅಪರೂಪದ ಒಬ್ಬ ವ್ಯಕ್ತಿಯನ್ನು, ಸಂವಿಧಾನವನ್ನು ನಾವು ಸ್ಮರಣೆ ಮಾಡೋದೇ ನಿಜಕ್ಕೂ ಕೂಡ ನಾವು ಅವರಿಗೆ ಕೊಡುವಂಥ ಒಂದು ಗೌರವ. ಹಾಗೆಯೇ ಬಾಬಾ ಸಾಹೇಬರು ಸಾಮಾಜಿಕ ಚಳುವಳಿಗಳ ನೇತಾರರು ಅಂತ. ಇವತ್ತಿನ ಎಲ್ಲ ಚಳುವಳಿಗಳಿಗೆ ಒಂದು ಸುಭದ್ರವಾಗಿರ್ತಕ್ಕಂಥ ಮತ್ತು ರಚನಾತ್ಮಕವಾಗಿರುವಂಥ ನೆಲೆಗಟ್ಟನ್ನು ಕೊಟ್ಟಿದ್ದು ಅಂಬೇಡ್ಕರ್ ಅವರು. ಹಾಗಾಗಿ ಆ ಎಲ್ಲ ವಿಚಾರಗಳನ್ನು ಅವರು ಸಂವಿಧಾನದಲ್ಲಿ ಸೇರಿಸಿದ್ದಾರೆ. ಇನ್ನೊಂದು ಕೊನೆಯದಾಗಿ ಒಂದು 2 ನಿಮಿಷ ಮಾತಾಡ್ಬೋದು ಮೇಡಮ್? ಹಾಗೆಯೇ 1937ರಲ್ಲಿ ಬಾಂಬೆ ಅಸೆಂಬ್ಲಿನಲ್ಲಿ ಇದೆಲ್ಲ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಇದು ಬುದ್ಧಿವಂತ ಶಾಸಕರು ಅಂತಂದರೆ ಅಂಬೇಡ್ಕರ್, ಜಮನಾದಾಸ್ ಮುನ್ಷಿ ಮೆಹ್ತಾ ಅಂತ ಆವತ್ತಿನ ಕಾಲಕ್ಕೆ. ಸೊ ಅವರಿಗೆ ಆವತ್ತಿನ ಅಸೆಂಬ್ಲಿನಲ್ಲಿ ಸರಿಯಾಗಿ ಉತ್ತರವನ್ನು ಕೊಡುವಂಥ ವಿದ್ವತ್ತು ಇದ್ದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾತ್ರ. ಯಾಕೆ ಅಂದರೆ ಅವರ ಅಧ್ಯಯನದ ಮೂಸೆಯಿಂದ ಜಗತ್ತಿನ ಎಲ್ಲ ಸಂವಿಧಾನಗಳನ್ನು ಅಧ್ಯಯನ ಮಾಡಿದರು. ಎಂಥವರನ್ನು ಕೂಡ ರಚನಾತ್ಮಕವಾಗಿ, ಸೈದ್ಧಾಂತಿಕವಾಗಿ ಕಟ್ಟು ಹಾಕುವಂಥ ಶಕ್ತಿ ಅವರಲ್ಲಿತ್ತು. ಅದಕ್ಕೆ ನಾನು ಹೇಳಿದ್ದು, ಗಾಂಧಿ ಮತ್ತು ನೆಹರು ಅವರನ್ನು ವೈಚಾರಿಕವಾಗಿ ಎದುರಿಸಿದ್ರು ಅಂತ. ಹೀಗಾಗಿ ಆ ಥರದ ಒಂದು ಬಾಂಬೆ ಅಸೆಂಬ್ಲಿನಲ್ಲಿ ಅವರು ಇಂಥ ಒಂದು ಛಾಪನ್ನು ಮೂಡಿಸಿದ್ದಾರೆ. ಇನ್ನೊಂದು ಬಹಳ ಮಹತ್ವದ ವಿಚಾರ ಹೇಳ್ಬಿಡ್ತೀನಿ. ಯಾಕಂದರೆ ಮಾಸ್ ಲೀಡರ್ಗಳಿಗೂ ಕೂಡ ಜನ ಯಾವಾಗಲಾದರೂ ಕೂಡ ಜನಾದೇಶದಲ್ಲಿ ಏನಾದರೂ ಎಡವಟ್ಟು ಮಾಡಿಬಿಡ್ತಾರೆ ಅಂತ. ಅದಕ್ಕೇ ಕೆಲವು ಸಾರಿ ಏನಾಗುತ್ತೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲವು ಸಾರಿ ಪಕ್ಷ ಸೋಲುತ್ತಂತೆ, ಕೆಲವು ಸಾರಿ ಪ್ರತಿನಿಧಿ ಪಕ್ಷ ಸೋಲ್ತಾನೆ, ಕೆಲವು ಸಾರಿ ಅಭ್ಯರ್ಥಿ ಸೋಲ್ತಾನೆ, ಕೆಲವು ಸಾರಿ ಮತದಾರನ ಸೋಲಾಗತ್ತಂತೆ. ಮತದಾರನ ಸೋಲಾಗಬಾರ್ದು.
ಹಾಗೆಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದ ಭಂಡಾರ ಕ್ಷೇತ್ರದಿಂದ ಉಪಚುನಾವಣೆ ನಡೆಯುತ್ತೆ. ಅಲ್ಲಿ ನಿಂತಾಗ ಅಲ್ಲಿ ಜನ ಅವರನ್ನು ಸೋಲಿಸ್ಬಿಡ್ತಾರೆ. ಆವಾಗ ಅವ್ರ ಅಭಿಮಾನಿಗಳು ಬಂದು ಹೇಳ್ತಾರೆ, ಸಾಹೇಬ್ರೆ ಈ ಥರ ಆಗುತ್ತೆ ಅಂತ ಗೊತ್ತಿದ್ರೆ ನಾವು ಯಾವುದೇ ಕಾರಣಕ್ಕೂ ಈಗ ಬಿಡ್ತಿರ್ಲಿಲ್ಲ, ನಾವು ಬೇರೆ ಥರ ನಾವೇನೋ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ, ನೋಡಿ ಈ ಸಂವಿಧಾನವನ್ನು ಬರೆದವರೇ ನಾವು ಅಲ್ವಾ, ನನ್ನ ಜನರಿಂದ ಈ ಸಂವಿಧಾನಕ್ಕೆ ಅಪಚಾರ ಆಗುವಂಥ ಯಾವುದೇ ಕೆಲಸವನ್ನು ನೀವು ಮಾಡಬಾರ್ದು. ಜನ ಎಲ್ಲಿ ತನಕ ನನಗೆ ಸ್ವೀಕಾರ ಮಾಡಲ್ವೋ ಅಲ್ಲಿ ತನಕ ನಾನು ಸ್ಪರ್ಧೆ ಮಾಡ್ತೇನೆ ಅಂತ. ಹಾಗಾಗಿ ಕೆಲವು ಸಾರಿ ಈ ಥರದವು ಕೂಡ ಕಷ್ಟ. ಅದಕ್ಕೇ ಈ ದೇಶದಲ್ಲಿ ಮೊದಲ ಬಾರಿಗೆ ಜನಪ್ರತಿನಿಧಿಗಳಿಗೆ ತರಬೇತಿ ಕೊಡುವಂಥ ಒಂದು ತರಬೇತಿ ಶಾಲೆಯನ್ನು ಆರಂಭ ಮಾಡ್ತಾರೆ. ನೋಡಿ ಎಷ್ಟು ದೂರದೃಷ್ಟಿ ಇದೆ ಅಲ್ವಾ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯಿಂದ ನಾನು ಆಗ್ಬೋದು, ನೀವು ಆಗ್ಬೋದು, ಯಾರಾದರೂ ಆಗ್ಬೋದು. ಆದರೆ ಸಂಸದೀಯ ನಡಾವಳಿಗಳ ಪರಿಚಯ ಇರಬೇಕು, ಕಲಾಪ ಹೇಗೆ ನಡೆಯುತ್ತೆ ಅಂತ ಗೊತ್ತಿರಬೇಕು, ನಾನು ಹೇಗೆ ಭಾಗವಹಿಸಬೇಕು ಅಂತ ಗೊತ್ತಿರಬೇಕು. ಇದೆಲ್ಲವೂ ಕೂಡ ತರಬೇತಿಯನ್ನು ಕೊಡೋಕ್ಕೆ ಒಂದು ಸಂಸ್ಥೆಯನ್ನು ಆರಂಭ ಮಾಡ್ತಾರೆ. ಇವತ್ತು ಅದು ಇಡೀ ದೇಶಕ್ಕೆ ಮಾದರಿಯಾಗಿದೆ. ನಮ್ಮ ಸ್ಥಳೀಯ ಪಂಚಾಯತಿಯಿಂದ ಹಿಡಿದು ಉನ್ನತ ಹಂತದವರೆಗೆ ಎಲ್ಲ ಜನಪ್ರತಿನಿಧಿಗಳಿಗೆ ತರಬೇತಿಯನ್ನು ಕೊಡುವಂಥ ವ್ಯವಸ್ಥೆ ಇದೆ. ಈ ಕೀರ್ತಿ ಯಾರಿಗೆ ಸಲ್ಲಬೇಕು? ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಲ್ಲಬೇಕು. ಅದಕ್ಕೆ ಅವ್ರ ಸಂದರ್ಭದಲ್ಲಿ ಹೇಳ್ತಾರೆ, ನಾಯಕನಾಗುವುದು ತುಂಬ ಕಷ್ಟ ಅಂತೆ. ಅವ್ರ ಅನುಭವದಲ್ಲಿ ಹೇಳ್ತಾರೆ, ನಾಯಕನಾಗೋದು ತುಂಬ ಕಷ್ಟ, ಎಲ್ಲರನ್ನು ನಾವು ಮೆಟ್ಸೋಕ್ಕಾಗಲ್ಲ, ಆದರೆ ಅದನ್ನು ಎದುರಿಸಿದವನೇ ನಿಜವಾದಂಥ ನಾಯಕ ಅಂತ. ಅದು ತಮ್ಮ ಅನುಭವದಿಂದ ಅವ್ರು ಹೇಳ್ತಾರೆ ಬಂಧುಗಳ. ಅದಕ್ಕೋಸ್ಕರ ಒಂದು ಹೊಸ ಸಂವಿಧಾನದಲ್ಲಿ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್, ಇದನ್ನು ತಿಳ್ಕೊಳ್ಳಿ. ಹೊಸ ಸಂವಿಧಾನದಲ್ಲಿ ಏನಾದರೂ ಬಿಕ್ಕಟ್ಟುಗಳು ಬಂದರೆ ಬಿಕ್ಕಟ್ಟುಗಳನ್ನು ನಾವು ಸೃಷ್ಟಿ ಮಾಡಿಬಿಡ್ತೀವಿ ಅಲ್ವಾ. ಹೊಸ ಸಂವಿಧಾನದಲ್ಲಿ ಏನಾದರೂ ಬಿಕ್ಕಟ್ಟುಗಳು ಬಂದರೆ ಅದಕ್ಕೆ ಸಂವಿಧಾನ ಹೊಣೆಯಲ್ಲ, ಆದರೆ ಮನುಷ್ಯನ ಸಂಕುಚಿತ ಪ್ರವೃತ್ತಿಯ ಪರಿಣಾಮ ಅದು ಅಂತ. ಹಾಗಾಗಿ ನಾನು ಹೇಳಿದ್ದು, ಭಾರತೀಯ ಸಂವಿಧಾನ ದುರ್ಬಲ ಅಲ್ಲ, ಭಾರತೀಯ ಸಂವಿಧಾನ ಎಲ್ಲೂ ಸೋತಿಲ್ಲ. ಇನ್ನೂ ಒಂದು ಶತಮಾನ ಆದರೂ ಕೂಡ ಈ ಸಂವಿಧಾನಕ್ಕೆ ಯಾವುದೇ ಧಕ್ಕೆ ಇಲ್ಲ. ಹಾಗಾಗಿ ಆ ಥರದ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಹಾಗೆ ಕೊನೆಯದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳ ಮೂಲದಲ್ಲಿ ಇದ್ದದ್ದು ಶುದ್ಧವಾದ ಭಾರತೀಯತೆ, ಇಂಡಾಲಜಿ ಅಂತ ನಾವು ಕರಿತೀವಿ ಅದನ್ನು. ಪರಿಶುದ್ಧವಾದಂಥ ಒಂದು ಭಾರತೀಯತೆ, ಅದಕ್ಕೆ ಮಾನವ ಧರ್ಮವೇ ತಳಹದಿ ಅಂತ. ಬಂಧುಗಳೇ, ಸಮಾಜವನ್ನು ಜಡತೆಯಿಂದ ಚೈತನ್ಯದ ಕಡೆಗೆ ತಂದಿದ್ದು ನಮ್ಮ ಸಂವಿಧಾನ, ಅದರ ರೂವಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೋಸ್ಕರ ಅಂಬೇಡ್ಕರ್ ಅವರಿಗೆ ಕೊನೆಯದಾಗಿ ಒಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ. ಭಾಳ ಮಹಾನ್ ನಾಯಕರು ಜನರ ಚಪ್ಪಾಳೆಗಿಂತ ಆತ್ಮಸಾಕ್ಷಿಯ ಧ್ವನಿಯನ್ನು ಕೇಳಬೇಕಂತೆ. ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನರ ಚಪ್ಪಾಳೆಗಿಂತ ಆತ್ಮಸಾಕ್ಷಿಯ ಧ್ವನಿಯನ್ನು ಕೇಳಿದ್ರಿಂದ ಇವತ್ತು ಕೂಡ ಎಲ್ಲರ ಹೃದಯದಲ್ಲಿದ್ದಾರೆ, ಜನಮಾನಸದಲ್ಲಿದ್ದಾರೆ ಅಲ್ವಾ. ಹಾಗಾಗಿ ಮಹಾನ್ ವ್ಯಕ್ತಿಗಳ ಅಪರೂಪ, ಆ ಮಹಾನ್ ಲೇಖಕರ ಅಪರೂಪ, ಹೋರಾಟಗಾರರ ಅಪರೂಪ. ಆದರೆ ಮಹಾನ್ ವ್ಯಕ್ತಿ, ಸಂವಿಧಾನ ತಜ್ಞ, ಕಾನೂನು ಪಂಡಿತ, ಸಮಾಜ ಸುಧಾರಕ ಎಲ್ಲವೂ ಆಗಿದ್ದು ಅಂಬೇಡ್ಕರ್ ಅಪರೂಪಗಳಲ್ಲಿ ಅಪರೂಪ. ಹಾಗಾಗಿ ನಾವು ಈ ದೇಶದ ಸಂವಿಧಾನದ ತತ್ವಗಳನ್ನು ಅನುಷ್ಠಾನ ಮಾಡೋದೇ ನಿಜವಾದಂಥ ಗೌರವ ಬಾಬಾ ಸಾಹೇಬರಿಗೆ ಕೊಡುವಂಥದ್ದು ಅಂತ ಹೇಳ್ತಾ, ಇಂಥ ಸಂದರ್ಭದಲ್ಲಿ ನಮ್ಮ ತಾಲೂಕು ಆಡಳಿತ, ವಿವಿಧ ಎಲ್ಲ ಇಲಾಖೆಗಳು ಇಂಥ ಒಂದು ಅರ್ಥಪೂರ್ಣ ಸಮಾರಂಭವನ್ನು ಸಂಘಟನೆ ಮಾಡಿ ಮತ್ತೊಂದು ಸರಿ ನಾವು ನಮ್ಮ ಸಂವಿಧಾನವನ್ನು, ಬಾಬಾ ಸಾಹೇಬರ ಕೊಡುಗೆಯನ್ನು ಸ್ಮರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ತುಂಬ ಗೌರವದಿಂದ ತಾಲೂಕು ಆಡಳಿತಕ್ಕೆ, ಮಾನ್ಯ ಶಾಸಕರಿಗೆ ಮತ್ತು ವಿಶೇಷವಾಗಿ ನನ್ನ ವಿದ್ಯಾರ್ಥಿಗಳು, ನನಗೆ ಭಾಳ ಸಂತೋಷ ಇದೆ. ಭಾಳ ಸೀರಿಯಸ್ ಆಗಿ ತಾವು ಕೇಳಿದ್ದೀರಿ ಅಲ್ವಾ. ಈ ವಿಚಾರದಲ್ಲಿ ಯಾವುದೇ ವಿದ್ಯಾರ್ಥಿಗೆ ಏನೇ ಮಾಹಿತಿ ಬೇಕಿದ್ರೂ ನಾನು ನಿಮಗೆ ಕೊಡೋದಕ್ಕೆ ತಯಾರಿದ್ದೀನಿ. ನಮ್ಮಲ್ಲಿ ಎಲ್ಲ ವಿದ್ಯಾರ್ಥಿಗಳು ನಿನ್ನೆ ಒಂದು 28 ತಂಡಗಳು ಸರ್, ಮಾನ್ಯ ಶಾಸಕರು ನಿನ್ನೆ ನಾವು ಈ ಸಂವಿಧಾನದ ಬಗ್ಗೆ, ಅಂಬೇಡ್ಕರ್ ಬಗ್ಗೆ ಒಂದು ಕ್ವಿಜ್ ಮಾಡಿದ್ದೀವಿ ಸರ್. 28 ತಂಡದವರು ಭಾಗವಹಿಸಿದ್ರು, ದಾಖಲೆ 28 ತಂಡದವರು ಭಾಗವಹಿಸಿ ಅವರೆಲ್ಲ ಬಹುಮಾನವನ್ನು ನಾವು ಅವರಿಗೆ ಘೋಷಣೆ ಮಾಡಿದ್ದೇವೆ. ಅದನ್ನು ನಾವು ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಕೊಡ್ತೇವೆ. ಎಲ್ಲ ನಮ್ಮ ಅಧ್ಯಾಪಕರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಈ ರೀತಿ ಸಂವಿಧಾನದ ಅರಿವನ್ನು ಮೂಡಿಸೋದು ಅಂದರೆ ಬರೀ ಭಾಷಣ ಅಲ್ಲ, ಸಂವಾದ, ಲೇಖನ, ಚರ್ಚೆ, ಪ್ರಶ್ನೆ ಇವೆಲ್ಲವನ್ನು ನಾವು ಮಾಡೋದ್ರ ಮೂಲಕ ನಾವು ಸಂವಿಧಾನದ ನಿಜಾರ್ಥವನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಮತ್ತೊಮ್ಮೆ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಬೇರೆ ಬೇರೆ ಕಾಲೇಜುಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಯುವ ಮನಸ್ಸುಗಳಿಗೆ, ವಿಶೇಷವಾಗಿ ನಮ್ಮ ರೋವರ್ಸ್ ಮತ್ತು ರೇಂಜರ್ಸ್ ವಿದ್ಯಾರ್ಥಿಗಳು ತುಂಬ ಅಚ್ಚುಕಟ್ಟಾಗಿ ಸಮಾರಂಭವನ್ನು ಸಂಘಟನೆ ಮಾಡಿದ್ದಾರೆ. ಮತ್ತು ಮಾಧ್ಯಮ ಮಿತ್ರರಿಗೆ, ಮಾನ್ಯ ಶಾಸಕರಿಗೆ ಮತ್ತೊಮ್ಮೆ ನಾನು ತುಂಬ ಕೃತಜ್ಞತೆಯಿಂದ ವಂದಿಸಿ ನನ್ನ ವಿಚಾರಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಅಂಬೇಡ್ಕರ್, ಜೈ ಭಾರತೀಯ ಸಂವಿಧಾನ.